ಕರ್ಣ ಅಂತಂದರೆ ಕೊಡುಗೈದಾನಿ ಅನ್ನುವಂಥದ್ದು ಎಲ್ರಿಗೂ ಕೇಳಿದ್ದವ್ರಿಗೆ ಯಾರಿಗೂ ಕರ್ಣ ಯಾವತ್ತೂ ಇಲ್ಲ ಅಂತ ಹೇಳ್ದವನೇ ಅಲ್ಲ ಅನ್ನೋವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಎಲ್ಲರೂ ಕೇಳ್ಕೊಂಡು ಬರ್ತಾ ಇದ್ದಿದ್ದೆ ದುಡ್ಡು, ಒಡವೆ, ಚಿನ್ನ ಮತ್ತು ಬೆಳ್ಳಿ. ಬಟ್ ಅವನ ಹತ್ರ ಯಾರೋ ಹೊತ್ತಿನವರೆಗೂ ಒಂದು ದಿನವೂ ಊಟ ಬೇಕು ಅಂತ ಬಂದವರೇ ಇಲ್ಲ, ಅವನು ಊಟನೇ ಕೊಟ್ಟಿಲ್ವಂತ. ಅದರಿಂದ ಏನಾಯ್ತು ಅಂದರೆ ಕರ್ಣ ಸತ್ತಾಗ ಈ ಒಂದು ಪಿತೃಗಳ ಒಂದು ಏನು ಈ ಪಿತೃಪಕ್ಷ ಅಂತ ಬರುತ್ತೆ, ಅವನಿಗೆ ಎಲ್ಲೋದ್ರೂ ಊಟ ತಿನ್ನೋಕ್ಕೆ ಅಂತ ಹೋದಾಗೆಲ್ಲ ಬರೀ ಅಲ್ಲಿ ಚಿನ್ನ ಬೆಳ್ಳಿ ಇದೇ ಸಿಗ್ತಾಯಿತ್ತಂತ. ಅವ್ನು ಕೇಳಿದ್ನಂತೆ ಯಮರಾಜನ, ಇದೇನಿದು, ನಾನು ಎಲ್ಲೋದ್ರೂ ಊಟನೇ ಸಿಗ್ತಾಯಿಲ್ಲ, ನನಗೆ ಬರೀ ಚಿನ್ನ ಬೆಳ್ಳಿನೇ ಸಿಗ್ತಾಯಿದೆ ಅಂದರೆ ನೀನು ಭೂಲೋಕದಲ್ಲಿ ಏನು ಕೊಟ್ಟಿದೆಯೋ ಅದೇ ನಿನಗೆ ನೀನು 100ರಷ್ಟು ವಾಪಸ್ಸಾಗಿ ಬರ್ತಾಯಿದೆ. ಕರ್ಣ ಕೇಳ್ಕೊಂಡಂತೆ ಇದಕ್ಕೊಂದು ಉಪಾಯ ಅಥವಾ ಪರಿಹಾರ ಕೊಡು ಅಂತ ಹೇಳಿದಾಗ 14 ದಿನ ಅಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳ ಒಂದು ಏನು ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ, ಈ ಹುಣ್ಣಿಮೆಯಿಂದ ಹಿಡಿದು ಅಮಾವಾಸ್ಯೆವರೆಗೂ ಮಧ್ಯದಲ್ಲಿ ಬರುವಂಥ 14 ದಿನನ ನಾವು ಪಕ್ಷ ಅಂತ ಕರಿತೀವಿ. ಆ ಒಂದು ಪಕ್ಷದಲ್ಲಿ ಸಾಧ್ಯವಾದಷ್ಟು ನಮಗೆ ಅನ್ನದಾನ ಮಾಡೋಕ್ಕೆ ಶುರು ಮಾಡಬೇಕಂತೆ ನಾವು. ಸೊ ಅನ್ನದಾನ ಶುರು ಮಾಡೋವಂಥದ್ದು ಜೊತೆಗೆ ನೀರು ಕುಡಿಯೋದಕ್ಕೆ